ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇದು ಬಂದುಬಿಟ್ಟು ಒಂದು ಸ್ಲೀವ್ಸ್ ಡಿಸೈನು. ಇದೊಂದು ಬಂದುಬಿಟ್ಟು ಒಂದು ಬಫ್ ಸ್ಲೀವ್ಸ್ ಡಿಸೈನು. ನೋಡಿ, ನಾನು ಇಲ್ಲಿ ಕಟಿಂಗ್ ಮಾಡಿ ತೋರಿಸಿದ್ದೀನಲ್ಲ, ಕೆಳಗಡೆ ಕರು ಡಿಸೈನ್ ಥರ ಬರುತ್ತೆ, ಮೇಲ್ಗಡೆ ಬಫ್ ಬರುತ್ತೆ. ಇದು ಸಿಂಪಲ್ಲಾಗಿ ಸ್ವಲ್ಪ ಸೀರೆ ಪೀಸ್ನ ಕೊಟ್ಟು ಸ್ಟಿಚ್ ಮಾಡುವಂಥ ಬಫ್ ಡಿಸೈನು. ತುಂಬ ಟ್ರೆಂಡಿಂಗ್ ಆಗಿದೆ, ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಇದು ಕ್ಯಾನ್ವಾಸ್ ಎಲ್ಲ ಕೊಟ್ಟು ಸ್ಟಿಚ್ ಮಾಡಿದ್ರೆ ಇನ್ನೂ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ನಾನು ಕ್ಯಾನ್ವಾಸ್ ಏನು ಕೊಟ್ಟಿಲ್ಲ. ಕ್ಯಾನ್ವಾಸ್ ಕೊಟ್ಟರೆ ಒಂದು ಸ್ವಲ್ಪ ಡಿಸೈನಲ್ಲಿ ಇನ್ನೂ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಓಕೆನಾ ಫ್ರೆಂಡ್ಸ್? ಈಗ ಶೇಪ್ ಹೇಗಿದೆ ಹಾಗೇ ಸ್ಟಿಚ್ ಮಾಡ್ಕೋಬೇಕು. ಕೆಳಗಡೆನೂ ಅಷ್ಟೇ, ಮೇಲ್ಗಡೆನೂ ಅಷ್ಟೇ. ಆ ಕಡೆ ಈ ಕಡೆ ಪಿನ್ಗಳು ಹಾಕ್ಕೊಳ್ಳಿ, ಸ್ಮೂತ್ ಇರುತ್ತೆ ಬಟ್ಟೆ, ಎಕ್ಸ್ಪೆಂಡ್ ಆಗಿಬಿಡುತ್ತೆ. ಸ್ಟಿಚ್ ಮಾಡಿಕೊಂಡು ನ್ಯಾಚ್ ಹಾಕ್ಕೊಂಡು ಇನ್ನೌಟ್ ಮಾಡ್ಕೋಬೇಕು. ಕೆಳಗಡೆ ಮೇಲೆ ಎರಡು ಕಡೆನೂ ಸ್ಟಿಚ್ ಮಾಡಿ ಇನ್ನೌಟ್ ತಿರುಗಿಸ್ಕೊಂಬಿಡಿ. ಎರಡು ಕಡೆನೂ ಇನ್ನೌಟ್ ಆಗುತ್ತೆ, ನೀಟಾಗಿರುತ್ತೆ. ಇನ್ನೌಟ್ ಆದಮೇಲೆ ಒಂಥರ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಆಮೇಲೆ ಸುತ್ತ ಸ್ಟಿಚ್ ಹಾಕ್ಕೊಂಡು ರೆಡಿ ಆಗುತ್ತೆ ಇದು ಸ್ಲೀವ್ಸು. ಇದಕ್ಕೇ ನಾವು ಮೇಲ್ಗಡೆ ಬಫ್ಗೆ ಸೀರೆ ಪೀಸ್ ತೊಗೊಂಡಿದ್ದೀನಿ ಸ್ವಲ್ಪ. ಆ ಪೀಸಲ್ಲಿ ಸ್ವಲ್ಪ ಬಫ್ ಥರ ಫ್ರಿಲ್ಲಿಟ್ಟು ರೆಡಿ ಮಾಡ್ಕೋಬೇಕು. ಜಾಸ್ತಿ ಏನು ಬಟ್ಟೆ ಬೇಕಾಗಲ್ಲ. ನಾನು ಮೇಲ್ಗಡೆದು ನೆಕ್ಸ್ಟ್ ವೀಡಿಯೋದಲ್ಲಿ ಕಟಿಂಗ್ ವೀಡಿಯೋ ಹಾಕ್ತೀನಿ. ಕಟಿಂಗ್ ವೀಡಿಯೋ ಮರ್ತುಬಿಟ್ಟೆ. ಅದರಲ್ಲಿ ಬಂದ್ಬಿಟ್ಟು ಒಂದು 3 ಇಂಚಿಗೆ ತೊಗೊಂಡ್ರೆ ಸಾಕು, ನಾವು ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು. ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಆಮೇಲೆ ಇದು ಬರೀ ಲೆಂತ್ ಬಂದ್ಬಿಟ್ಟು 5 ಇಂಚ್ ಬರುತ್ತೆ ಅಷ್ಟೇ ಉದ್ದ ಸ್ಲೀವ್ಸು. ಈ ಥರ ಚಿಕ್ಕದಾಗಿ ಇಟ್ಕೊಂಡ್ರೆ ಇದು ಚೆನ್ನಾಗಿ ಕಾಣಿಸೋದು. ಉದ್ದ ಇಟ್ಕೊಂಡ್ರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ, ಅದು ಬೇರೆ ಥರನೇ ಡಿಸೈನ್ ಆಗುತ್ತೆ. ಇದನ್ನು 5 ಇಂಚ್ ಒಳಗಡೆ ಇಟ್ಕೊಂಡ್ರೆ ಈ ಡಿಸೈನು ತುಂಬ ಬ್ಯೂಟಿಫುಲ್ಲಾಗಿರುತ್ತೆ. ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಮೇಲ್ಗಡೆ ಕೆಳಗಡೆ ಎಲ್ಲ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಂಡ್ರೆ ನೀಟಾಗುತ್ತೆ. ಈಗ ಇದು ರೆಡಿ ಆದಮೇಲೆ ಸುತ್ತ ಸ್ಟಿಚ್ ಹಾಕ್ಕೋಬೇಕು. ಸುತ್ತ ಸ್ಟಿಚಿಂಗ್ ಹಾಕ್ಕೊಂಡು ಮಾಮೂಲಿ ಬ್ಲೌಸ್ ಪೀಸ್ ಎಕ್ಸ್ಟ್ರಾ ಬಟ್ಟೆ ಬಿಟ್ಟಿರ್ತೀವಲ್ಲ ಅದನ್ನೆಲ್ಲ ತೆಗೆದು ಬಿಡಬೇಕು. ಒಂದೇನಪ್ಪ ಅಂದರೆ ಶೇಪ್ ತೆಗಿಬಾರ್ದಾಗಿತ್ತು ಬಟ್ಟೆದು. ಯಾಕೆಂದರೆ ಬಫ್ ಎಲ್ಲ ಕೊಟ್ಟ ಮೇಲೆ ಶೇಪ್ ತಗೊಂಡಿದ್ರೆ ಚೆನ್ನಾಗಿರೋದು. ನಾನು ಆಲ್ರೆಡಿ ತೆಗೆದು ಬಿಟ್ಟಿದ್ದೆ, ಹಂಗಾಗಿ ಏನೂ ಮಾಡೋಕ್ಕಾಗಲ್ಲ. ತೆಗೆದ್ರೂ ಏನು ಪ್ರಾಬ್ಲಮ್ ಏನಿಲ್ಲ. ತೆಗಿದೇ ಹೋದರೆ ನೀಟಾಗಿ ಬಫ್ ಎಲ್ಲ ನೀಟಾಗಿ ಒಂದು ಇದು ಮಾಡ್ಕೊಂಡು ತಕ್ಕೋಬೋದು. ತೆಗೆದುಬಿಟ್ರೆ ಏನು ಪ್ರಾಬ್ಲಮ್ ಇಲ್ಲ. ಮಾಮೂಲಿ ಶೇಪ್ನ ಆಮೇಲೆ ನೋಡ್ಕೊಂಡು ಅಡ್ಜಸ್ಟ್ ಮಾಡಿ ತಕ್ಕೋಬೇಕು. ನಾವು ಅಳತೆ ಬ್ಲೌಸ್ ಮತ್ತೆ ಇಟ್ಟು ನೋಡ್ಕೊಂಡು ತೊಗೋಬೇಕು, ಅಷ್ಟೇ, ಇನ್ನೇನಿಲ್ಲ. ಮಾಮೂಲಿ ಮಧ್ಯೆ ಫೋಲ್ಡ್ ಮಾಡಿ ರೆಡಿ ಮಾಡಿಟ್ಟು ಇವಾಗ ಸ್ಲೀವ್ಸ್ಗೆ ಬಫ್ಗೆ ಸೀರೆ ಪೀಸ್ ತೊಗೊಂಡಿದ್ನಲ್ಲ ಅದನ್ನು ಈ ರೀತಿ ನೀಟಾಗಿ ಫ್ರಿಲ್ ಇಟ್ಕೊಳ್ಳಿ. 1 ಇಂಚ್ ಆ ಕಡೆ, ಈ ಕಡೆ 1 ಇಂಚ್ ಬಿಟ್ಬಿಡಿ. ಯಾಕಂದರೆ ಸ್ಟಿಚಿಂಗ್ ಮಾಡ್ತೀವಲ್ಲ ಆ ಕಡೆ ಎಕ್ಸ್ಟ್ರಾ ಬಟ್ಟೆ ಇರಬೇಕಲ್ಲ, ಅದಕ್ಕೋಸ್ಕರ 2 ಕಡೆ 1 ಇಂಚ್ ಬಿಟ್ಟು ಮಧ್ಯದಲ್ಲಿ ಫುಲ್ಲು ಫ್ರಿಲ್ ಇಟ್ಕೊಳ್ಳಿ ನೀಟಾಗಿ. ನಿಮಗೆ ಚಿಕ್ಕದಾಗಿ ಬೇಕೋ ದೊಡ್ಡದಾಗಿ ಬೇಕೋ ನೀಟಾಗಿ ಇಟ್ಕೊಳ್ಳಿ. ಮತ್ತು ಕೆಳಗಡೆನೂ ಅದೇ ರೀತಿಯೇ ಆ ಕಡೆ 1 ಇಂಚ್, ಈ ಕಡೆ 1 ಇಂಚ್ ಬಿಟ್ಟು ಮಧ್ಯದಲ್ಲಿ ಫುಲ್ಲು ಫ್ರಿಲ್ ಇಟ್ಕೋಬೇಕು. ನೀಟಾಗಿ ಬರುತ್ತೆ. ಇಷ್ಟೇ, ಫ್ರಿಲ್ದೇನು ಲೈನಿಂಗ್ ಬೇಕಂದರೆ ಹಾಕ್ಕೋಬೋದು. ನಾನು ಲೈನಿಂಗ್ ಹಾಕಿಲ್ಲ. ನಿಮ್ಗೆ ಬೇಕು ಅನಿಸಿದ್ರೆ ಲೈನಿಂಗ್ ಹಾಕಿ ನೋಟ್ ಮಾಡ್ಕೊಂಡು ಫ್ರಿಲ್ ಕೊಡ್ಬೋದು, ತೊಂದರೆ ಏನಿಲ್ಲ. ಯಾರು ಇವಾಗ ಲೈನಿಂಗ್ ಹಾಕ್ಸ್ಕೊಳ್ಳಲ್ಲ, ಈ ಥರ ಬಫ್ ಸ್ಲೀವ್ಸ್ಗೆ ನೀಟಾಗಿ ಕಾಣಿಸ್ಲಿ ಅಂತ, ಒಂಥರ ಚೆನ್ನಾಗಿ ಕಾಣಿಸುತ್ತೆ ಲೈನಿಂಗ್ ಹಾಕಲಿಲ್ಲ ಅಂದರೆ ಅಂತ. ಈ ಥರ ರೆಡಿ ಆದಮೇಲೆ ಇವಾಗ ಆಲ್ರೆಡಿ ನಾವು ಲೈನಿಂಗ್ ಬಟ್ಟೆ ಕಟ್ ಮಾಡಿಟ್ಟಿರ್ತೀವಲ್ಲ ಮೇಲ್ಗಡೆದು, ಆ ಪೀಸ್ನ ಹಾಗೆ ಇಟ್ಕೊಂಡಿರಬೇಕು. ಅದನ್ನು ಇದ್ರ ಮೇಲೆ ಇಟ್ಟು ಮಾರ್ಕ್ ಮಾಡ್ಕೋಬೇಕು. ಇಲ್ಲ ಅಂದರೆ ಸ್ಟಿಚಿಂಗೇ ಮಾಡ್ಕೊಂಡ್ರೂ ಆಗುತ್ತೆ. ಓಕೆನಾ? ನೀಟಾಗಿ ಅದ್ರ ಮೇಲೆ ಒಂದು ಪಿನ್ ಹಾಕ್ಕೊಂಡು ನೀಟಾಗಿ ಅದು ಏನು ಮಾರ್ಕ್ ಇದೆ ಆ ಮಾರ್ಕಾಗಲಿ ಸ್ಟಿಚ್ ಹಾಕ್ಕೊಳ್ಳಿ. ಇಲ್ಲ ಮಾರ್ಕಿಂಗ್ ಪೀಸಲ್ಲಿ ಮಾರ್ಕ್ ಮಾಡ್ಕೋತೀನಿ ಅಂದರೂ ಮಾಡ್ಕೋಬೋದು. ನಿಮ್ಗೆ ಹೇಗೆ ಅನಿಸುತ್ತೆ ಹಾಗೆ ಮಾಡ್ಕೊಳ್ಳಿ. ಯಾಕಂದರೆ ಅದು ಬಫ್ ಇರೋದ್ರಿಂದ ಮಾರ್ಕಿಂಗ್ ನೀಟಾಗಿ ಕಾಣಲ್ಲ ಅಂತ ನಾನು ಈ ಥರ ಸ್ಟಿಚ್ ಮಾಡ್ತಾ ಇರೋದು. ಇಲ್ಲಾಂದರೆ ಮಾರ್ಕೇ ಮಾಡ್ಕೋಬೋದು. ಬಫ್ ಇದೆಯಲ್ಲ ಮಧ್ಯದಲ್ಲಿ, ನಾವು ಆ ಕಡೆ ಮಾರ್ಕ್ ಮಾಡೋಕ್ಕೆ ಹೋದರೆ ಅದು ಬಫ್ ಆ ಕಡೆ ಆಗುತ್ತೆ. ಅದಕ್ಕೋಸ್ಕರ ಈ ಥರ ಸ್ಟಿಚ್ ಮಾಡ್ಕೊಂಬಿಟ್ರೆ ನಮ್ಗೆ ಇವಾಗ ನೀಟಾಗಾಯಿತು. ಸ್ಟಿಚಿಂಗ್ ಇರುತ್ತೆ. ಇವಾಗ ಇದನ್ನು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಮಧ್ಯ ಕರೆಕ್ಟಾಗಿ ಇಟ್ಕೊಂಡು ಅದ್ರ ಮಧ್ಯೆ ಸ್ಟಿಚ್ ಮಾಡ್ಕೊಳ್ಳೋದು. ಆವಾಗ ಏನಾಗುತ್ತೆ, ನಮಗೆ ಏರುಪೇರು ಬರಲ್ಲ, ನೀಟಾಗಿರುತ್ತೆ. ಬಫು ನೀಟಾಗಿ ಮಧ್ಯದಲ್ಲಿರುತ್ತೆ. ನೀಟಾಗಿ ಫಿನಿಶಿಂಗಾಗಿ ಸ್ಟಿಚ್ ಮಾಡ್ಕೋಬೋದು. ನೋಡಿ, ಈ ರೀತಿ ಮಧ್ಯದಲ್ಲಿ ಮಾರ್ಕ್ ಮಾಡೋದ್ನಲ್ಲ ಅಲ್ಲಿ ಇಟ್ಕೊಂಡು ಮಧ್ಯದಲ್ಲಿ ನೀಟಾಗಿ ಒಂದು ಕಡೆ ಫಸ್ಟು ಸ್ಟಿಚ್ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು ಕಡೆ ಸ್ಟಿಚ್ ಮಾಡ್ಕೊಳ್ಳಿ. ಯಾವುದೇ ಆದರೂ ಅಷ್ಟೇ, ಒಂದು ಸಲ ಮಾರ್ಕ್ ಏನಾದ್ರು ಒಂಚೂರು ಆ ಕಡೆ ಈ ಕಡೆ ಆದರೂ ಇದಾಗ್ಬಿಡುತ್ತೆ. ಅದಕ್ಕೋಸ್ಕರ ಮಧ್ಯದಲ್ಲಿ ನೀಟಾಗಿ ಇಟ್ಕೊಂಡು ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಓಕೆನಾ? ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ನೀಟಾಗಿ ಬಫ್ ಸ್ಲೀವ್ಸು ರೆಡಿ ಆಗುತ್ತೆ. ತುಂಬ ಬ್ಯೂಟಿಫುಲ್ಲಾಗಿರುತ್ತೆ. ಅವರಂತೂ ಎಲ್ಲ ಸೀರೆಗೂ ಇದೇ ಥರ ಬ್ಲೌಸು ಬಫ್ ಬೇಕು ಅಂತ ಹೇಳ್ತಾರೆ. ನಾನು ಕೆಲವೊಂದು ಬಾರ್ಡ್ರ್ ಸೀರೆಗೆ ಆಗಲ್ಲ ಅಂದ್ರೂ ಇಲ್ಲ ಇದೇ ಥರನೇ ಮಾಡಿ ಅಂತಾರೆ. ಒಂಥರ ಅವ್ರಿಗೆ ತುಂಬ ಇಷ್ಟ ಆಗ್ಬಿಟ್ಟಿದೆ ಈ ಡಿಸೈನು. ಪ್ರತಿಯೊಂದು ಬ್ಲೌಸ್ಗೂ ಇದೇ ಡಿಸೈನ್ ಹೊಲಿಸ್ತಾರೆ ಅವರು. ಈ ಥರ ಬಫ್ಫು ಇಲ್ಲ ಮಾಮೂಲಿ ಬಫ್ಗಳನ್ನೇ ಡಿಸೈನ್ ಆಗಿ ಪಟ್ಟಿ ಕೊಟ್ಟು ಪೈಪಿಂಗ್ ಕೊಟ್ಟು ಆ ಥರ ಹೊಲಿಸ್ಕೋತಾರೆ. ಅದು ನೆಕ್ಸ್ಟ್ ವೀಡಿಯೋಗಳಲ್ಲಿ ಹಾಕ್ತೀನಿ ಯಾವ ಥರ ಬಫ್ ಸ್ಲೀವ್ಸ್ಗಳು ಬರುತ್ತೆ ಅಂತ. ಓಕೆನಾ ಫ್ರೆಂಡ್ಸ್? ಈ ಥರ ತುಂಬ ಬ್ಯೂಟಿಫುಲ್ಲಾಗಿ ಬಂತು. ಡಬಲ್ ಸ್ಟಿಚ್ ಹಾಕ್ಕೊಂಡು ಈಗ ಅದನ್ನು ಸರಿ ಮಾಡಿ ಎಕ್ಸ್ಟ್ರಾ ಬಟ್ಟೆ ಏನಿದೆ ಅದು ನೋಡಿಕೊಂಡು ನಮ್ಮ ಅಳತೆ ಕರೆಕ್ಟಾಗಿ ಕಟ್ ಮಾಡ್ಕೋಬೇಕು. ಅಷ್ಟೇ, ಅದು ಇನ್ನೇನಿಲ್ಲ. ಅದು ಎಕ್ಸ್ಟ್ರಾ ಬಟ್ಟೆ ಬರುತ್ತಲ್ಲ ಅದನ್ನು ನೋಡಿಕೊಂಡು ಇವಾಗ ಕಟ್ ಮಾಡೋದ್ನಲ್ಲ ಹಂಗೆ ನೋಡಿ ಕಟ್ ಮಾಡಿಕೊಂಡ್ರೆ ರೆಡಿ ಆಯಿತು. ಇವಾಗ ಮತ್ತೆ ಮಾಮೂಲಿ ಬ್ಲೌಸ್ಗೆ ಕರೆಕ್ಟಾಗಿ ಶೋಲ್ಡರ್ ಮಧ್ಯೆ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಸ್ಲೀವ್ಸ್ನ.
ನ್ಯಾಚ್ ಹಾಕಿರ್ತೀವಲ್ಲ ಆ ನ್ಯಾಚ್ನ ಕರೆಕ್ಟಾಗಿ ಶೋಲ್ಡರ್ ಮಧ್ಯೆ ಇಟ್ಕೊಳ್ಳಿ. ಆವಾಗೇನಾಗುತ್ತೆ ನೀಟಾಗಿ ಇವಾಗ ಈ ಡಿಸೈನ್ ಸ್ಟಿಚ್ ಮಾಡಿದ್ರಲ್ಲ ಸೇಮ್ ಹಂಗೇ ಶೋಲ್ಡರ್ ಮಧ್ಯೆ ಇಟ್ಕೊಂಡು ಒಂದು ಕಡೆ ಫಸ್ಟ್ ಅಂದರೆ ಎಳೆಯಕ್ಕೆ ಹೋಗಬಾರ್ದು. ಯಾವುದೇ ಬಟ್ಟೆ ಆದ್ರೂ ಎಳೆಯೋಕ್ಕಂತೂ ಹೋಗಬೇಡಿ. ನ್ಯಾಚ್ ಹಾಕಿರ್ತೀವಲ್ಲ ಅಲ್ಲಿಂದ ನೀಟಾಗಿ ಸ್ಟಿಚ್ ಮಾಡಿಕೊಂಡು ಬನ್ನಿ. ನೀವು ಲೂಸ್ ಕೊಟ್ಟಷ್ಟು ನೀಟಾಗಿ ಫಿನಿಶಿಂಗ್ ಬರುತ್ತೆ. ನೀವು ಎಳೆದು ಬಿಟ್ರೆ ಅಂದರೆ ಅಲ್ಲಿ ರಿಂಕಲ್ಸ್ ಬರುತ್ತೆ. ಈ ಥರ ಶೋಲ್ಡರ್ ಮಧ್ಯೆ ಇಟ್ಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಹ್ಯಾಂಡ್ಸು ಸ್ಟಿಚಿಂಗು ಡಿಸೈನು ಸ್ಟಿಚಿಂಗ್ ಎರಡೂ ರೆಡಿ ಆಗುತ್ತೆ. ಬ್ಯೂಟಿಫುಲ್ ಆಗಿರೋ ಬಫ್ ಸ್ಲೀವ್ಸ್ ಡಿಸೈನ್ ರೆಡಿಯಾಗಿದೆ ಫ್ರೆಂಡ್ಸ್. ಹೇಗಿದೆ ಅಂತ ಕಮೆಂಟ್ ಮಾಡಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ ಈ ರೀತಿ ರೆಡಿ ಆಯಿತು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.